ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಂಗಳೂರಿನ ದಂಪತಿಗಳಾದ ರಮಾನಂದ್ ಶೆಟ್ಟಿ ಹಾಗೆಯೇ ಅಶ್ವಿನಿ ರಮಾನಂದ್ ಶೆಟ್ಟಿಯವರ ಸಾವಾಯಿತು. ಈಗೊಂದು 10 ಡೇಸ್ ಬ್ಯಾಕಲ್ಲಿ ಇವರಿಬ್ಬರು ತೀರ್ಕೊಳ್ತಾರೆ. ಇವ್ರದ್ದು ಸಾವಿಗೆ ಏನು ರೀಸನ್ನು, ಏನು ತಪ್ಪಾಗಿತ್ತು, ಏನು ಅದರ ಹಿಂದಿನ ಕತೆ ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಲೈಫ್ ಈಸ್ ಅನ್ಪ್ರಿಡಿಕ್ಟೇಬಲ್ ಅಲ್ವಾ. ಸಾವು ಯಾವಾಗ ಯಾರಿಗೆ ಹೇಗೆ ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಇವ್ರ ವಿಷಯನ ನೆನಪಿಸ್ಕೊಂಡ್ರೆ ಅದು ಹಾಗೇನೆ ಅಂತ ಅನಿಸುತ್ತೆ. ರಮಾನಂದ್ ಶೆಟ್ಟಿಯವರು ಮಂಗಳೂರಿನಲ್ಲಿ ಒಂದು ಬಾರ್ನ ಉದ್ಯಮಿಯಾಗಿದ್ದು ಬಾರ್ನ ನಡೆಸ್ತಾ ಇರ್ತಾರೆ. ಹಾಗೆಯೇ ಅಶ್ವಿನಿಯವರು ರೀಲ್ಸ್ನ ಮಾಡೋದ್ರ ಜೊತೆಗೆ BJP ಯುವ ಮೋರ್ಚಾದಲ್ಲೂ ಕೂಡ ಐಡೆಂಟಿಫೈ ಆಗಿರ್ತಾರೆ. ಅಂದರೆ ಗಂಡ ಹೆಂಡತಿ ಇಬ್ಬರೂ ಕೂಡ ಅವರದೇ ಆದಂತಹ ಉದ್ಯಮದಲ್ಲಿ ಅಥವಾ ಇನ್ಕಮ್ ಇರೋಂತಹ ಸೋರ್ಸಲ್ಲಿ ದುಡಿತಾ ಇರ್ತಾರೆ. ದುಡ್ಡಿಗೆ ಬರ ಅಥವಾ ದುಡ್ಡಿಗೆ ಕಷ್ಟ ಅನ್ನೋ ಥರ ಜೀವನ ಅವ್ರದ್ದಾಗಿರೋದಿಲ್ಲ. ಅದ್ರ ಜೊತೆಗೆ ಅವರಿಗೆ ಇಬ್ಬರು ಮಕ್ಕಳು ಕೂಡ ಇರ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಈ ಥರದ ಅವಘಡ ಏನಕ್ಕಾಯಿತು, ಏನಕ್ಕೆ ಈ ಥರ ನಡೀತು ಅನ್ನೋದನ್ನು ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸ್ವಂತ ಮನೆ ಅನ್ನೋದು ಎಲ್ಲರ ಕನಸಾಗಿರುತ್ತೆ. ಅದು ಮಧ್ಯಮ ವರ್ಗದವರಾಗಿರ್ಬೋದು, ಮೇಲ್ವರ್ಗದವರಾಗಿರ್ಬೋದು, ಕೆಳವರ್ಗದವರಾಗಿರ್ಬೋದು. ಸ್ವಂತ ಮನೆ ಅನ್ನೋದಂತೂ ಎಲ್ರಿಗೂ ತುಂಬ ಕನಸಾಗಿರುತ್ತೆ. ಹಾಗೆಯೇ ನಮ್ಮ ಸ್ವಂತ ಮನೆಗೆ ಒಂದು ಒಳ್ಳೆ ಇಂಟೀರಿಯರ್ ಮಾಡಿಸ್ಬೇಕು ಅನ್ನೋದು ಎಲ್ರಿಗೂ ತುಂಬ ಇಷ್ಟ ಇರುತ್ತೆ. ಈ ಗಂಡ ಹೆಂಡತಿ ವಿಷಯದಲ್ಲಿ ಇಂಟೀರಿಯರೇ ಅವ್ರ ಜೀವಕ್ಕೆ ಕುತ್ತಂತ ಅಂತಂದರೆ ತಪ್ಪಾಗಲಾರ್ದು. ಏನಕ್ಕೆ ಅಂತಂದರೆ ನಾನು ಪ್ರತಿಯೊಂದು ಚಿತ್ರದಲ್ಲೂ ತೋರಿಸ್ತಾ ಹೋಗ್ತಾ ಇದ್ದೀನಿ. ನೀವು ಅವ್ರ ಮನೆ ಇಂಟೀರಿಯರ್ನ ಗಮನಿಸ್ತಾ ಇರಬಹುದು. ಪ್ರತಿಯೊಂದು ಫೋಟೋದಲ್ಲೂ ಅದು ಐಡೆಂಟಿಫೈ ಆಗ್ತಾ ಇದೆ. ಅಂದರೆ ಪ್ರತಿಯೊಂದು ಏರಿಯಾಗಳಲ್ಲೂ ಸಹಿತ ಅವರು ವುಡ್ಡನ್ನೇ ಯೂಸ್ ಮಾಡಿ ಇಂಟೀರಿಯರ್ನ ಮಾಡಿದ್ದಾರೆ. ಈ ವುಡ್ಡನ್ನೇ ಅವರ ಜೀವಕ್ಕೆ ಕುತ್ತು ತಂತು ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಏನಕ್ಕೆ ಅಂತಂದರೆ ಈ ಮೊದಲು ಅವ್ರ ಮನೆ ಬೆಂಕಿ ಅವಘಡಕ್ಕೆ ಕಾರಣ AC ಸ್ಫೋಟ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇವಾಗಿನ ರಿಸರ್ಚ್ ಅಂದರೆ ಇವಾಗ ಪೊಲೀಸ್ ಏನು ಹೇಳ್ತಾ ಇದ್ದಾರೆ, ಇವಾಗಿನ ವರದಿಗಳ ಪ್ರಕಾರ ಶಾರ್ಟ್ ಸರ್ಕ್ಯೂಟಿಂದ ಆ ಥರ ಆಗಿರೋದು. ಶಾರ್ಟ್ ಸರ್ಕ್ಯೂಟ್ ಆಗಿ ಇಂಟೀರಿಯರು ವುಡ್ ವರ್ಕ್ ಆಗಿರೋದ್ರಿಂದ ಶಾರ್ಟ್ ಸರ್ಕ್ಯೂಟಿಂದ ಆ ವುಡ್ ವರ್ಕಿಗೆ ಬೆಂಕಿ ಹತ್ಕೊಂಡು ಇಡೀ ಮನೆಯೇ ಬೆಂಕಿಗೆ ಆಹುತಿ ಆಗೋಗ್ಬಿಟ್ಟಿದೆ. ಅವ್ರದ್ದು ಹತ್ತತ್ರ ಅಂದರೆ ರಮಾನಂದ್ ಶೆಟ್ಟಿ ಮತ್ತು ಅಶ್ವಿನಿ ಶೆಟ್ಟಿಯವರ ಮನೆ 2 ಕೋಟಿಗೂ ಹೆಚ್ಚಿಗೆ ಬೆಲೆ ಬಾಳುವಂತಹ ಮನೆಯಾಗಿದ್ದು, ಆ ಮನೆ ತುಂಬಾ ಅಂದರೆ ಪ್ರತಿಯೊಂದು ಜಾಗದಲ್ಲೂ ಅದು ರೂಮ್ ಆಗಿರ್ಬೋದು, ದೇವ್ರ ಮನೆ ಆಗಿರ್ಬೋದು, ಅಡುಗೆ ಮನೆ ಆಗಿರ್ಬೋದು, ಹಾಲ್ ಆಗಿರ್ಬೋದು, ಎಲ್ಲ ಕಡೆ ಅವರು ವುಡ್ಡನ್ನೇ ಬಳಸಿರೋದ್ರಿಂದ ವೇಗವಾಗಿ ಹತ್ಕೋತು ಅಂತ ಹೇಳಬಹುದು. ಇದರಿಂದ ಈ ಸಾವಿನಿಂದ ತುಂಬ ಜನಕ್ಕೆ ಪಾಠ ಅಂತಲೂ ಹೇಳಬಹುದು. ಯಾಕಂತಂದರೆ ಮನೆನ ಕಟ್ಟಬೇಕಾದ್ರೆ ಅಥವಾ ಮನೆನ ಇಂಟೀರಿಯರ್ ಮಾಡಬೇಕಾದ್ರೆ ಅವಶ್ಯಕತೆಗೂ ಮೀರಿದ ವುಡ್ ವರ್ಕು ಬೇಕಿಲ್ಲ ಅಂತ ಅನ್ನಿಸ್ಬಿಡುತ್ತೆ. ಯಾಕಂತಂದರೆ ನಮ್ಮ ಜೀವಕ್ಕಿಂತ ಯಾವುದೂ ಹೆಚ್ಚಲ್ಲ ಅಲ್ವಾ. ಸ್ವಂತ ಮನೆ ಎಲ್ಲರ ಕನಸಿರ್ಬೋದು. ಇಂಟೀರಿಯರು ಒಂದಕ್ಕಿಂತ ಅಂದರೆ ಒಬ್ಬರ ಮನೆಗಿಂತ ಇನ್ನೊಬ್ಬರ ಮನೆಗೆ ಡಿಫ್ರೆಂಟ್ ಆಗಿರಬೇಕು ಅಂತ ಅನ್ನಿಸ್ಬಹುದು. ಆದರೆ ಈ ಸಾವನ್ನು ನೋಡಿದ್ರೆ ಅತಿಯಾದ ಆಧುನಿಕತೆ ಅಥವಾ ಆಡಂಬರದ ಜೀವನ ನಮ್ಮ ಜೀವಕ್ಕೆ ಕುತ್ತು ಬರುತ್ತೆ ಅನ್ನೋದಾದರೆ ಅದು ಯಾವುದೂ ಬೇಡ. ನಮ್ಮ ಹಿಂದಿನ ಜೀವನನೇ ಅಂದರೆ ನಮ್ಮ ಹಿರಿಕರು ಮಾಡ್ತಿದ್ದ ಜೀವನನೇ ಎಷ್ಟೋ ಚೆನ್ನಾಗಿತ್ತು ಅನ್ನಿಸ್ಬಿಡುತ್ತೆ ಅಲ್ವಾ. ನನಗೂ ಕೆಲವೊಂದು ಸಲ ಹಾಗೆ ಅನ್ನಿಸ್ತು. ಅದರಲ್ಲೂ ಈ ಸಾವಿನಿಂದ 2 ಮುದ್ದಾದ ಮಕ್ಕಳು ಅನಾಥರಾಗ್ತಾರೆ. ಅಪ್ಪ ಅಮ್ಮನ ಕಳ್ಕೊಂಡು ಅವ್ರ ಜೀವನ ಮುಂದಿನ ಜೀವನ ಎಷ್ಟು ಕಷ್ಟಕರ ಆಗಿರುತ್ತೆ ಅಲ್ವಾ. ಇದನ್ನೆಲ್ಲ ನೋಡಿದ್ರೆ ತಾತ ಅಜ್ಜಿಯವರ ಜೀವನನೇ ಎಷ್ಟೋ ಚೆನ್ನಾಗಿತ್ತು ಅನ್ನಿಸ್ಬಿಡುತ್ತೆ. ಇನ್ನು ಮುಂದೆ ಯಾರಾದರೂ ಮನೆ ಕಟ್ಟೋರಿದ್ರೆ ಈ ಥರ ಐಷಾರಾಮಿ ಮನೆ ಕಟ್ಟೋದು ಬೇಡ, ಸಿಂಪಲ್ ಆಗಿ ಕಟ್ಕೊಳ್ಳಿ ಅನ್ನೋ ಉದ್ದೇಶ ಅಷ್ಟೇನೆ. ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಿರೋದು. ಇದು ಕೆಲವೊಬ್ಬರಿಗಾದರೂ ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಂಡು ಮಾಡಿದ್ದೀನಿ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್.